ನಾಳೆನೇ ನಾನ್ ಸತ್ತೋಗ್ತೀನಿ ಎಲ್ಲಾರು ಬನ್ನಿ ಹೌ ಮೆನಿ ಗರ್ಲ್ ಫ್ರೆಂಡ್ ಯು ಆಡ್ ಹಿಂಗೆಲ್ಲ ಮಾಡ್ತಾ ಇದೀರಾ ಏನ್ ಸುಳ್ಳು ಹೇಳ್ತಾ ಇದೀರಾ ನನ್ಗೆ ರೆಸ್ಪಾಂಡ್ ಮಾಡೋದ್ ನೀವು ನಿಮಗೆ ಇಷ್ಟ ಮಕ್ಳು ಬೇಕು ಟ್ರೂತ್ ಹೇಳಿ ಅಂತ ಹೇಳಿದ್ ಇಷ್ಟೆಲ್ಲ ಟ್ರೂತ್ ಹೇಳ್ಬಾರ್ದು ಓಕೆ ನಾನು ಪೊಲೀಸ್ ಹೇಳ್ಬೇಕಂದ್ರೆ 6 ಗಂಟೆ ಆದ್ಮೇಲೆ ನ್ಯಾಷನಲ್ ಆಂಥಮ್ ಪ್ಲೇನೇ ಮಾಡಬಾರ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಹಸ್ಬೆಂಡ್ ನನ್ ಚಾನೆಲ್ಗೆ ಹಸ್ಬೆಂಡ್ ಇಂಟ್ರೊಡಕ್ಷನ್ ಕೊಡಾಗ ಇಷ್ಟು ಚೆನ್ನಾಗಿದೆ. ಸೊ ಗೈಸ್, ಇವಾಗ ಏನಂದ್ರೆ ಸಮಾಚಾರ, ಇವತ್ತಿಂದ ನೆಕ್ಸ್ಟ್ 30 days ವರೆಗೂ ಡೈಲಿ ಬ್ಲಾಗ್ ಹಾಕೋಣ ಅಂತ ಚಾಲೆಂಜ್ ತಗೊಂಡಿದೀನಿ. ನನ್ನ ಹಸ್ಬೆಂಡ್ ಬಂದು ಜಾಯಿನ್ ಮಾಡಿದೀನಿ ಗೈಸ್, ಅವರು ನನ್ನ ಜೊತೆ ಜಾಯಿನ್ ಮಾಡ್ತಾ ಇದಾರೆ. ನನ್ನ ಹಸ್ಬೆಂಡ್ ಹೇಳಿದ್ರು 30 days ಕಂಟಿನ್ಯೂಸ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡ ಹೋಗ್ತಾ ಇದೀನಿ ಕೀರ್ತುಟಿ. ಅವತ್ತು ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕೀರ್ತು ಜೊತೆ ಕನ್ನಡ ಕಲ್ಸ್ಬೇಕು, ಕನ್ನಡ ಕಲ್ತ್ಕೊಂತೀನಿ. ಸೊ ಅದು ನನ್ನ ಚಾಲೆಂಜ್, ಅದು ಅವ್ರದ್ದು ಚಾಲೆಂಜ್. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಇಷ್ಟೊಂದ್ ಜನ ಲೈಕ್ 30 days ಬ್ಲಾಗ್ ಚಾಲೆಂಜ್ ಮಾಡ್ತಾರೆ, ನೀನೇನಿಗ್ ಮಾಡ್ತಾ ಇಲ್ಲ, ಸುಮ್ನೆ ಓತ್ ನೋಡ್ಕೊಂಡಿದ್ಯಾ. ಅಂಡ್ ನಾನ್ ಬ್ಲಾಗೇ ಹಾಕಿಲ್ಲ. ದಿಸ್ ಇಸ್ ಐ ಗೆಸ್ ಆಫ್ಟರ್ ಲಾಂಗ್ ಗ್ಯಾಪ್ ಅಲ್ವಾ ದೇವೇಟ ನಾನು ಬ್ಲಾಗ್ ತೆಗಿತಾ ಇರೋದು. ಸೊ ನನ್ನ ಹಸ್ಬೆಂಡ್ ನನ್ ಬೆಡ್ ಮೇಲಿಂದ ಎತ್ತಿ ಆಚೆ ಹಾಕಿ ಇಸ್ ಲೈಕ್ ಡೂ 30 days ಚಾಲೆಂಜ್ ಅಂತ. ಮೊನ್ನೆ ಡಿಸೈಡ್ ಮಾಡಿದ್ದು. ಐ ಆಮ್ ನಾಟ್ ಶ್ಯೂರ್ 30 days ಆಗುತ್ತಾ ಅಂತ, ಬಿಕಾಸ್ so many works. ಇಷ್ಟು ಎಲ್ಲರೂ 8 ದಿನ ಸಪೋರ್ಟ್ ಮಾಡು, ನಾನು ಇಲ್ಲಿಂದ ಸಪೋರ್ಟ್ ಮಾಡ್ತೀನಿ, ನೀವು ಅಲ್ಲಿಂದ ಸಪೋರ್ಟ್ ಮಾಡಿ ಹೊರಗೆ ಚಳಮಕ್ಕಲ್ಲೇ. ಸರಿ, ಪರವಾಗಿಲ್ಲ, ನಿಮ್ಗೆ ಕನ್ನಡ ಮಾತಾಡಕ್ ಬಂದಿಲ್ಲ ಅಂದ್ರೇನು ಮಲಯಾಳಂ ಅಲ್ಲಿ ಮಾತಾಡಿ. ನಮ್ಮ ಆಡಿಯನ್ಸ್ ಅವರು ಮಲಯಾಳಂ ಕಲಿತಾರೆ ಹೇಗೆ. ಸೊ ಇವತ್ತು ಏನ್ ಚಾಲೆಂಜ್ ಅಂದ್ರೆ, ನಾನು ದೇವೇಟಗೆ 10 ಟ್ರೂತ್ ಕ್ವೆಶನ್ ಕೇಳ್ತೀನಿ. ಇಟ್ಸ್ ಓನ್ಲಿ ಟ್ರೂತ್. 10 ಟ್ರೂತ್ ಕ್ವೆಶನ್ಸ್ ಕೇಳ್ತೀನಿ ಅಂಡ್ ಅವ್ರು ಅದಕ್ಕೆ ಆನ್ಸರ್ ಮಾಡ್ಲೇಬೇಕು. ಇನ್ ಕೇಸ್ ನೀವ್ ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಸೋಯಾ ಸಾಸ್ ಕೊಡ್ತೀನಿ, ನೀವ್ ಅದನ್ನ ಕುಡಿಬೇಕು. ಎಲ್ಲಿ ಸೋಯಾ ಸಾಸ್? ಅದ್ ನಾನು ತಗೊಂಬಂದ್ ಇಕ್ಕಿದೀನಿ, ನಿಮಗೆ ತೋರ್ಸಲ್ಲ. ಸೋಯಾ ಸಾಸ್ ನಾನು ಒಂದ್ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಾಕಿ ಕೊಡ್ತೀನಿ, ನೀವ್ ಅದನ್ನ ಕುಡಿಬೇಕು. ಸರಿ, ಓಕೆನಾ? ಕೊಡ್ತೀನಿ. ಕ್ವೆಶನ್ಸ್ ಬಂದು ನಿಮ್ ಫೋನ್ ಅಲ್ಲೇ ಇರೋದು. ಗೈಸ್ ಏನ್ ಮಾಡೋದು, ನಮ್ಮ ಎಲ್ಲ ಕಡೆ ಬಿಸಿ ಗೈಸ್, ನಾನು ಎಲ್ಲ ಕಡೆ. ಅದಕ್ಕೆ ನಾನ್ ಬ್ಲಾಗ್ ಹಾಕಿದ್ರೂ ನೀವು ಸರಿಯಾಗಿ ನೋಡ್ತಿಲ್ಲ. ನಾನ್ ಲಾಸ್ಟ್ ಟೈಮ್ ಅಬೌಟ್ ಡರ್ಟಿ ಪೊಲಿಟಿಕ್ಸ್ ಬಗ್ಗೆ ಹಾಕಿದೆ, ಅದನ್ನು ಯಾರು ನೋಡಿಲ್ಲ ಸರಿಯಾಗಿ. ಯಾರು ನೀವ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಅದಕ್ಕೆ ನಾನು ಈ ಕಡೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ನೀವ್ ಇಂಟ್ರೆಸ್ಟ್ ತೋರಿಸಿದ್ರೆ ತಾನೇ ನಾನು ಈ ಕಡೆಯಿಂದ ಇಂಟ್ರೆಸ್ಟ್ ತೋರ್ಸಕ್ ಆಗೋದು ಅಲ್ವಾ ದೇವೇಟ? ಸೊ ಇಟ್ಸ್ ಓಕೆ, ನಿಮ್ ಇಷ್ಟ. ಅವರಿಗೂ ಒಳ್ಳೆ ಕಂಟೆಂಟ್ ಕೊಟ್ರೆ ತಾನೇ ದೇವೇಟ ಅವರು ನೋಡಕ್ ಆಗೋದು. ನನ್ ಮಿಸ್ಟೇಕು, ನಿಮ್ದಲ್ಲ ಗೈಸ್. ಇನ್ಮೇಲಿಂದ ನಿಮಗೆ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಕೊಡ್ತೀನಿ. ನಿಮ್ಗೂ ಇಷ್ಟಪಟ್ಟು ನೋಡ್ತೀರಾ ಅನ್ಸತ್ತೆ. ಅಲ್ಲಿ ಟ್ರೈ ಮಾಡಿ. ಎಲ್ಲಾರು ಹೇಳಿದ್ರೆ ದೇವೇಟ ಕನ್ನಡ ಮಾತಾಡ್ಬೇಕು. ಹೌದು, ಇವತ್ತು ನಾನು ಕನ್ನಡ ಮಾತಾಡ ಹೋಗ್ತಾ ಇದೀನಿ. ಇವತ್ತಿಂದ ಮಾತಾಡ್ತೀರಾ ತಾನೆ ಗೈಸ್? ಇವ್ರ ಹತ್ತಿಂದ ಇವತ್ತಿಂದ ನಾನು ಶುರು ಮಾಡಿದೀನಿ, ಬೆಳಗ್ಗೆಯಿಂದ ಕನ್ನಡದಲ್ಲೇ ಮಾತಾಡಕ್ಕೆ. ಸೊ ಇವ್ಮೇಲೆ ಇವರು ಕನ್ನಡದಲ್ಲೇ ಮಾತಾಡ್ತಾರೆ ಗೈಸ್. ಸೊ ಕ್ವೆಶನ್ಸ್ ಶುರು ಮಾಡೋಣ. ನೀವ್ ಟ್ರೂತ್ ಹೇಳಿಲ್ಲ ಅಂದ್ರೆ ನೀವ್ ಡೇರ್ ನ ಅಕ್ಸೆಪ್ಟ್ ಮಾಡ್ಬೇಕು. ಸೋಯಾ ಸಾಸ್ ನ ನೀವ್ ಕುಡಿಬೇಕು, ಓಕೆನಾ? ಅದ್ ನಾನ್ ಹೇಳಲ್ಲ, ಓಕೆನಾ? ಓಕೆ. ವಾಟ್ ಈಸ್ ದಿ ಫನ್ನಿಯೆಸ್ಟ್ ಥಿಂಗ್ ಐ ಹ್ಯಾವ್ ಡನ್ ಇನ್ ಪಬ್ಲಿಕ್ ಅಲ್ಲಿ ಫನ್ನಿಯೆಸ್ಟ್ ನಾನ್ ಮಾಡಿರೋದು ಒಂದ್ ವಿಷಯ ಹೇಳಿ. ಫನ್ನಿಯೆಸ್ಟ್ ಅಂದ್ರೆ ಕೀರ್ತುಟಿ ನಾವು ಲವ್ ಮಾಡೋ ಟೈಮಲ್ಲಿ ಇವ್ರಿಗೆ ಫೈಟ್ ಆಯ್ತು. ಆ ಫೈಟ್ ಅಲ್ಲಿ ಕೀರ್ತುಟಿ ಒಂದು ಅಳೆ ಬಿಟ್ಟೆ, ಹತ್ ಬಿಟ್ಟೆ. ನಾನ್ ಹತ್ತನ ಪ್ರೈವೇಟ್ ಪ್ಲೇಸ್ ಅಲ್ಲಿ ಹತ್ತು ಬಿಟ್ಟೆ. ಆದ್ರೆ ಪಬ್ಲಿಕ್ ನಡ್ಕೊಂಡು ಹೋಗಿ ಸ್ಯಾಡ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡಿದೀನಿ. ಕೀರ್ತುಟಿ ನನ್ನ ಬಿಟ್ಟು ಹೋಗಿ ഒരു ബസ് സ്റ്റോപ്പിൽ ಕೂತ್ಕೊಂಡಿದ್ದೀನಿ. ಕೀರ್ತುಟಿನ ನೆನ್ಸ್ಕೊಂಡೆ. ನಾನು ನಡ್ಕೊಂಡ್ ಬರ್ತಾ ಇದ್ದೀರಾ? ಇಲ್ಲ, ಯು ಥಾಟ್ ಐ ವಿಲ್ ನಾಟ್ ಕಮ್. ನಾನೇನ್ ಮಾಡ್ತೀನಿ, ಕೀರ್ತುಟಿ ಹಿಂಗೆ ಹೋಗ್ತೀನಿ, ಹಿಂಗೆ ನಾನು ಹಿಂಗೆ ಬಂದು ಸ್ಕೂಟಿ ಅಲ್ಲ, ನಡ್ಕೊಂಡು ಬಂದು
ಓ ನಡ್ಕೊಂಡು ಆ. ಬಂದ ದಟ್ ಆದ್ರೆ ನಾನು ಹೈಡ್ ಮಾಡಿ ನೋಡ್ತಾ ಇದೀನಿ ಕಿರ್ತುಟಿ ಏನ್ ಮಾಡ್ತಾ ಏನ್ ಇದ್ದಾರೆ ಮಾಡ್ತಿದ್ದೆ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಳ್ಳಿ ಸಾಡಿ ಕುತ್ಕೊಂಡಿದೀನಿ ಐ ನೀವು ಡೋಂಟ್ ರಿಮೆಂಬರ್ ದ ಸೀನ್. ಆ, ನಾನೇನ್ ಅನ್ಕೊಂಡೆ ಗೊತ್ತಾ, ಆ, ಆ ಥಿಯೇಟರ್ ಅಲ್ಲಿ ಆ. ನ್ಯಾಷನಲ್ ಆಂಥಮ್ ನಡೀತಾರಾಗ ನಾನ್ ಹೌದಾ? ಅದು ಕಾಮಿಡಿ. ಆಯ್ತಾಯ್ತು ಬಿಡಿ, ಅದೊಂದು ಮುಗೀತು ಬಿಡಿ, ಅದೊಂದು ಸೀನ್ ಅದು ಬೇರೆ, ಅದು ನಾನು ಹೇಳ್ತಾ ಇದೀನಿ. ಅದು ಬಂದು ಥಿಯೇಟರ್ ಅಲ್ಲಿ ನ್ಯಾಷನಲ್ ಅಂತ ಸಾಂಗ್. ನ್ಯಾಷನಲ್ ಆಂಥಮ್ ಸಾಂಗ್ ನಡೀತಾ ಇದೆ. ಕೀರ್ತುಡಿ ಬಂದು ಅವತ್ತು ಫೈಟ್ ಆயிடுச்சு ನಾವು. ಅವತ್ತು ಫೈಟ್ ಅವತ್ತು அந்த கோபத்திலே இதுக்கு நேஷனல் ஆந்தக்கு வேக்கப் ಮಾಡಿಲ್ಲ ಕೀರ್ತುಟಿ. ನಾವಿಬ್ರು ಜಗಳ ಮಾಡಿದ್ವಿ ಗೈಸ್. ನೀವೇ ಹೇಳಿ. ಇಂಗ್ಲಿಷ್ ಅಲ್ಲೇ ಹೇಳ್ಬೋದಲ್ಲ ನಿಮ್ಗೆ, ಸಿಕ್ಕಿಲ್ಲ ಅಂದ್ರೆ ಇಂಗ್ಲಿಷ್ ಇಲ್ಲ ಅಲ್ಲೇ ಕನ್ನಡದಲ್ಲಿ ಮಾತಾಡಬೇಕು ಅದಕ್ಕೆ. ಸೊ ನಮ್ಮಿಬ್ರು ಜಗಳ ಮಾಡಿದ್ವಿ ಗೈಸ್. ಹ್ಮ್. ಮೂವಿ ನೋಡಕ್ ಹೋಗಿದೀವಿ. ಹ್ಮ್. ಅಲ್ಲಿ ನ್ಯಾಷನಲ್ ಆಂಥಮ್ ಅದು ಗೈಸ್ ಒಂದ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ 6 ಗಂಟೆ ಆದ್ಮೇಲೆ ನ್ಯಾಷನಲ್ ಆಂಥಮ್ ಪ್ಲೇನೇ ಮಾಡಬಾರ್ದು. ಆದ್ರೆ ಆ ಥಿಯೇಟರ್ ಅಲ್ಲಿ 6 o'clock ಗೆ ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದ್ದಾರೆ. ಎಲ್ಲಾರು ನಿಂತ್ಕೊಂಡಿದ್ದಾರೆ. ನಾನ್ ಇವ್ರ ಮೇಲೆ ಕೋಪಕ್ಕೆ ನಾನ್ ನಿಂತ್ಕೊಂಡಿಲ್ಲ. ನನ್ ನೋಡಿದ್ರೆ ನನ್ನ ಪ್ಲೇಟ್ ಅಲ್ಲಿ ಪಾಪ್ಕಾರ್ನ್ ಇದೆ, ಪೆಪ್ಸಿ ಇದೆ, ನಾಚೋಸ್ ಇದೆ, ಇಷ್ಟೊಂದಿದೆ, ನಾನು ಒಬ್ಳೆ ಇಟ್ಕೊಂಡಿದೀನಿ. ಅಂಡ್ ನಾನ್ ಹೇಳಿ ಶಾರ್ಟ್ ಡ್ರೆಸ್ ಹಾಕೊಂಡಿದೀನಿ ಗೈಸ್. ಸೊ ನಾನು ನಿಂತ್ಕೊಂಡ್ರು ಹಿಂದೆಗಡೆ ಎಲ್ಲ ಸರಿ ಮಾಡ್ಕೋಬೇಕು, ಬಿಕಾಸ್ ಬಿಹೈಂಡ್ ಹುಡುಗರೆಲ್ಲ ನಿಂತಿದ್ರು. ಅದಕ್ಕೆ ನಾನೇನ್ ಮಾಡ್ದೆ, ಯಾರು ಇದು ಎತ್ಕೊಂತ ಇಲ್ಲ ಅಂತ I told you. ಕೋಪಕ್ಕೆ, I told you I will take you get up. ಇಲ್ಲ ಬೇಡ. Like that also he told. ಓಕೆ ಅವತ್ತವ್ರೆ ಆಂಡಿ ನ್ಯಾಷನಲ್ ಅಂದಾಗ ಓವರ್ ಆಮೇಲೆ ನ್ಯಾಷನಲ್ ಆಂಡಿ ಎಷ್ಟು ರೆಸ್ಪೆಕ್ಟ್ ಇದೆ ಇಂಡಿಯಾದಲ್ಲಿ. ಇದು ಇಂಡಿಯಾ, ನೀವು ರೆಸ್ಪೆಕ್ಟ್ ಮಾಡ್ಬೇಕು. ಇಂಡಿಯಾ ರೆಸ್ಪಾಂಡ್ ಮಾಡ್ಬೇಕು. ನೀವು ರೆಸ್ಪೆಕ್ಟ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಈ ತರ ನಾವು ಹುಡುಗಿನ ನೋಡಿ ಇಲ್ಲ ಆಂಟಿ ಆಂಟಿ. ಅದಕ್ಕೆ ಆ ಬಗ್ಗೆ ಕೀರ್ತುಟಿ ಏನ್ ಹೇಳಂದ, ನಾನು ಹೇಳ್ದ ಗೊತ್ತಾಗ ನಾನು ಪೊಲೀಸ್ ಅಲ್ಲ, ನಾನು ಕಮಾಂಡೋ, ನನಗೆ ಗೊತ್ತು ನೀವು ಯಾರು, ಹೋಗು. ನಾನೇನಂತ ಗೊತ್ತಾ ಗೈಸ್, ನಾನು ಆರ್ಮಿ ಸ್ಕೂಲ್ ಅಲ್ಲಿ ಓದಿರೋದು, ನನಗ್ ಗೊತ್ತು ನ್ಯಾಷನಲ್ ಅಂತ ಬಗ್ಗೆ. ನಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹುಡುಗಿ, ನಂಗೆ ಪ್ರತಿಯೊಂದು ಗೊತ್ತಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಂಗೆ ಅಂತ. ನಾನು ಅಲ್ಲಿ ಕೂತಿರೋನು ಸೋಫಾ ಮೇಲೆ ಸ್ಟಿಫ್ ಆಗಿ ಕೂತಿದ್ದೆ. ಆ ಟೈಮಲ್ಲಿ ಕಿತ್ತುಡಿಗೆ ಮೆಚ್ಚುಡಿ ಇಲ್ಲ ಫ್ರೆಂಡ್ಸ್. ಕಿತ್ತುಡಿ ಚಿಕ್ಕ ಹುಡುಗಿ, ಇವಾಗ ಅದಕ್ಕೆ ನಾನು ಕಮಾಂಡೋ, ನೀವು ಮುಚ್ಕೊಂಡು ಹೋಗು ಅಂತ. ಟ್ರೂತ್ ಹೇಳಿ ಅಂತ ಹೇಳಿದ್, ಇಷ್ಟೆಲ್ಲ ಟ್ರೂತ್ ಹೇಳ್ಬಾರ್ದು, ಓಕೆನಾ? ನೀವೇ ನನ್ನ ರಿಮೆಂಬರ್ ಮಾಡಿದ್ದು. ಹೌದಾ, ಸರಿ ಸರಿ. ಸೊ ಸೆಕೆಂಡ್ ಕ್ವೆಶ್ಚನ್, ಹೌ ಮೆನಿ ಗರ್ಲ್ ಫ್ರೆಂಡ್ ಯು ಆಡ್? ಹೌ ಮೆನಿ ಗರ್ಲ್ ಫ್ರೆಂಡ್? ಕೌಂಟ್ಲೆಸ್. ಕೌಂಟ್ಲೆಸ್ ದೇವೇಟ, ನಿಜ ಹೇಳಿ. ನಿಜ ಹೇಳಿದು, ಕೌಂಟ್ಲೆಸ್. ಬಿಲೀವ್ ಮಾಡಲ್ಲ ಫ್ರೆಂಡ್ಸ್. ಎಕ್ಸ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಯು. ಆನೆಸ್ಟ್ ಆಗಿ ಹೇಳಿ. ಸರಿ, ಒನ್. ಥ್ಯಾಂಕ್ ಯು. ಗೈಸ್, ದೇವಟಾಗೆ ಒಂದು ಗರ್ಲ್ ಅದು ಬಿಡಿ. ಫ್ರೆಂಡ್, ಗೈಸ್ ಒಂದು ಗರ್ಲ್ ಫ್ರೆಂಡ್ ಇದ್ರ ಅದಾ ಹುಡುಗಿಯೆಲ್ಲ ನೋಡು ಇದು ನೋಡಿ ಬಿಡಿ, ನೋಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಬಂದ್ಬಿಟ್ಟು, ಇಫ್ your mom and I both called you at same time, whom would you answer first? ಕೀರ್ತುಟಿ. ಸೀರಿಯಸ್ಲಿ ನನ್ಗೆ ರೆಸ್ಪಾಂಡ್ ಮಾಡೋದು ನೀವು? ಸುಳ್ಳು ಮಾಡಿದ್ದು, ನಾನು ಆಲ್ರೆಡಿ ಮಾಡಿದ್ದು ಆ ತರ ಮಾಡಿದ್ದೀರಾ? ಥ್ಯಾಂಕ್ ಯು ಬೇಬಿ. ಇವತ್ತು ನಾನು ಕೀರ್ತುಟಿ ಕಾಲಲ್ಲಿ ಇದ್ರೆ, ಕಾಲಲ್ಲಿ ನಾನು ಕೀರ್ತುಟಿ ಅಮ್ಮ ಕಾಲ್ ಮಾಡಿದ್ರೆ ಕೀರ್ತುಟಿ ಅವಾಗ್ಲೇ ಅಟೆಂಡ್ ಮಾಡು ಅಮ್ಮ ಕಾಲ್. You will attend your mother call. When I am there in Kirtuti call, if my mother call, I will not attend her call. I will talk to Kirtuti. ಅಷ್ಟು ಪ್ರಿಯಾರಿಟಿ ಕೊಡ್ತಾನೆ. That is what me. ಥ್ಯಾಂಕ್ ಯು ದೇವೇಟ. ಬೇಡ, ಥ್ಯಾಂಕ್ ಯು ದೇವೇಟ. ಬೇಡ ಪೋ. ಪರವಾಗಿಲ್ಲ, ಬನ್ನಿ ಸಾಕು. 7 o'clock. ಇಲ್ಲ. ಸೊ ನಿಮಗೆ ಸೇಮ್ ಡೇ ನಿನ್ ಫ್ರೆಂಡ್ ಬಂದ್ ಹೇಳ್ತಾರೆ, ಲೋ ಬಾರೋ ಇವತ್ತು ಆಚೆ ಹೋಗೋಣ ಅಂತ. ನಾನು ನಿಮ್ಮ ಹತ್ರ ಬಂದ್ ಹೇಳ್ತೀನಿ, ಬನ್ನಿ ಆಚೆ ಅಮ್ಮ ಪ್ರಯಾರಿಟಿ, ಫ್ರೆಂಡ್ಸ್ ಹೆಂಗೆ ಎಲ್ಲಿದೆ? ದೇವೇಟ, ನಂಗ್ ಗೊತ್ತಿಲ್ಲ, ನೀವ್ ಫ್ರೆಂಡ್ಸ್ ಮುಖ್ಯನಾ ನಾನ್ ಮುಖ್ಯ? ನೀನೇ ಮುಖ್ಯ. ಹೌದಾ? ಓಕೆ, ಫೋರ್ತ್ ಕ್ವಶನ್ ಡನ್ ಗೈಸ್. ಫಿಫ್ತ್ ಕ್ವಶನ್ ಬಂದು, ನಿಮಗೆ ಇಷ್ಟ ಮಕ್ಳು ಬೇಕು? ಒಂದೇ
ಸಾಕು, ആ, ಒಂದೇ ಸಾಕು. ಹ್ಮ್. ಆದ್ರೆ ಆ ಬೇಬಿಗೆ ഒരു ಸಿಬ್ಲಿಂಗ್ ಬೇಕಂದ್ರೆ ಹಾ. ಇನ್ನೊಂದು, ಸೊ 2. ಆ ಮಗು ಕೇಳೋದಲ್ಲ, ನಾವ್ ನೋಡ್ಕೊಬೇಕಾಗಿರೋದು ನಮ್ ಡಿಸಿಷನ್ ನಮ್ ಮುಖ್ಯ. ಡಿಸಿಷನ್ ಒಂದು. ಒಂದು ತಾನೆ, ಸೊ ಅಷ್ಟ್ ಸಾಕು. ಅದು ಗರ್ಲ್ ಆಗ್ಬೇಕು. ಆ, ಅದು ಬಾಯ್ ಆದ್ರೆ ಇನ್ನೊಂದು ಗರ್ಲ್ ಟ್ರೈ ಮಾಡಿ, ನೆಕ್ಸ್ಟ್ ಬಾಯ್ ಅಂದ್ರೆ ಇನ್ನು ಟ್ರೈ ಮಾಡಿ ಗರ್ಲ್ ಬರೋ ಟೈಮಿನಲ್ಲಿ ನಾನು ಟ್ರೈ ಮಾಡಿದೇ ಇರ್ಕು, ನಾನು ಟ್ರೈ ಮಾಡಿಕೊಂಡೇ ನಾನು- ಕೀಪ್ ಆನ್ ಟ್ರೈ. ನಾನ್ ಬಂದು ಹುಡುಗಿ ದೇವೇಟ, ನಾನ್ ಬಂದು ಹ್ಯೂಮನ್ ಬೀಯಿಂಗ್. ಗರ್ಲ್ ಬೇಬಿ ಬೇಕು, ಅದು ಮುಖ್ಯ. ಈ ಜನ್ಮದಲ್ಲಿ ನನ್ಗೆ ನನಗೆ- ಹೆಣ್ಮಗುನೇ ಆಗಲ್ಲ guys. ನನಗೊಂದು ಚಿಕ್ಕ ಕೀರ್ತುಟಿ ಬೇಕು ಇದೇ ಫೇಸ್ ಅಲ್ಲಿ, ಅದು ನೋಡ್ಬೇಕು. ಓಕೆ, 7 ಗಂಟೆ ಆಯ್ತು. ಆಯ್ತಾ? 6:59. ಓಕೆ ಓಕೆ. ಓಕೆ. Who says sorry first after a fight? ದಟ್ಸ್ ಮೀ. ಅದು ನಾನು ಫ್ರೆಂಡ್ಸ್. ಯಾವಾಗ್ಲೂ ನೀವಲ್ಲ. ಇವಾಗ್ಲೂ ನಾನಲ್ಲ, ಸಮ್ ಟೈಮ್ ಕೀರ್ತುಟಿ. Yes, ಹ್ಮ್. but most of the time Same. they were. 95% ಮೀ, 5% ಕೀರ್ತುಟಿ. Okay, 7 o'clock ಆಯ್ತು. ಸ್ವಲ್ಪ ವರ್ಕ್ ಇದೆ. 7 o'clock. If I lost all my hair tomorrow, would you still say I'm the prettiest girl? Of course. Don't tell lie. She's more beautiful world in the world. She's a beautiful girl in the world, in a heart. In my heart. Inside. ಓ, ಒಳ್ಳೆ ಮನ್ಸು ಅಂತ ಹೇಳ್ತಾ ಇದ್ದೀರಾ? That is beauty. I didn't see this. This ಇದೆಲ್ಲ will go, friends. It won't be there only always. But this ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಏನ್ ಸುಳ್ಳು ಹೇಳ್ತಾ ಇದ್ದೀರಾ? ನಿಜ, ಇದೆಲ್ಲ ಯಾವಾಗ್ಲೂ ಇರಲ್ಲ, ಇದೇ ಇರಬೇಕು. ಹೌದು, ಲವ್, ಕರೆಕ್ಟ್. ಅದು no ಕರೆಕ್ಟ್. style, no beauty, nothing. So if your hair, if it's fall also, I'll tell you you're my beautiful girl, beautiful wife. Thank you. So 7th question. ಎಷ್ಟು ಕ್ವಶ್ಚನ್? 10. ಇವಾಗ 7th one. ಹಾ. ಸೊ ನೀವು ಮದುವೆ ಆಗಿದ್ದಿಲ್ಲ ಕ್ವಶ್ಚನ್ ಏನು ಇಲ್ಲ ಫ್ರೆಂಡ್ಸ್, ಸೋಯಾ ಸಾಸ್ ಕುಡಿಯಕ್ಕೆ. ನೀವು ಮದುವೆ ಆಗಿದ್ದಿಲ್ಲ ಅಂದ್ರೆ ಇವಾಗ ನೀವು ಬೇರೆ ಹುಡುಗಿನ ಇಂಪ್ರೆಸ್ ಮಾಡ್ಕೊಂಡು ಪಟಾಯಿಸ್ಕೊಂಡು ಇರ್ತಾ ಇದ್ರಾ, ಇಲ್ಲ ಅಂದ್ರೆ ಆಫ್ ಕೋರ್ಸ್ ಪಟಾಯಿಸ್ಕೊಂಡ್ರೆ ಇರ್ತಾರೆ. ಹೌದು, ನಾನೊರು ಬೋಯ್ ಅಲ್ವಾ, ನನಗೆ ಇಲ್ಲೇ ಆಸೆ ಅಲ್ಲ. ಒಳ್ಳೇದಾಯ್ತು ನಾನು ಬನ್ನಿ ನಿಮ್ ಲೈಫ್ ಅಲ್ಲಿ, ಇಲ್ಲಾಂದ್ರೆ ಹಾಳಾಗ್ಬಿಡ್ತಾ ಇದ್ರಿ. ಸೀರಿಯಸ್ಲಿ ದೇವೇಟ. ಐ ಶುಡ್ ಫೈಂಡ್ ಅನದರ್ ಗರ್ಲ್. ನಾವು ಅನದರ್ ಗರ್ಲ್ ಫೈಂಡ್ ಮಾಡ್ಬೇಕಲ್ವಾ? ಒಳ್ಳೆ ಒಳ್ಳೆ ಕೆಲ್ಸ ಆಯ್ತು ಗೈಸ್. ಅವರಪ್ಪ ಬೇಗ ಮದುವೆ ಮಾಡ್ತಿದ್ರು ನನ್ನ. ಓಕೆ. ಹ್ಯಾವ್ ಯು ಎವರ್ ಪ್ರಿಟೆಂಡೆಡ್ ಟು ಸ್ಲೀಪ್ ಜಸ್ಟ್ ಟು ಅವಾಯ್ಡ್ ಟಾಕಿಂಗ್ ಟು ಮೀ? ಹಾಗೇನೆ ಕನ್ನಡದಲ್ಲಿ ಹೇಳಿ. ನೀವು ಯಾವಾಗಾದ್ರೂ ಪ್ರಿಟೆಂಡ್ ಮಾಡಿದೀರಾ, ಮಲ್ಗೋ ತರ ಪ್ರಿಟೆಂಡ್ ಮಾಡಿದೀರಾ, ನನ್ನ ಹತ್ರ ಮಾತಾಡ್ಬೇಕು ಅಂತ ಮಾತಾಡ್ಬಾರ್ದು? ಇಲ್ಲ ಇಲ್ಲ ಇಲ್ಲ, ನಾನು ತುಂಬಾ ಖುಷಿ ಕೀರ್ತುಟಿ ಜೊತೆ ಮಾತಾಡ್ಬೇಕು ನಾನು ಯಾವಾಗ್ಲೂ. ಆತರ ಆಕ್ಟ್ ಮಾಡೋ ಇರಲ್ಲ. ಎಲ್ಲೋ ಒಳ್ಳೇದಾಗೆ ಆನ್ಸರ್ ಮಾಡ್ತಾ ಇದಾರೆ. ಇದ್ ಯಾವ್ದ್ ನಿಜ ಯಾವ್ದ್ ಸುಳ್ಳು ಗೊತ್ತಿಲ್ಲ. ಟೆಲ್ಲಿಂಗ್ ಫ್ರಮ್ ಮೈ ಹಾರ್ಟ್, ಐ ವಾಂಟ್ ಎ ಲೈ, ಪ್ರಾಮಿಸ್ ಆನ್ ಕೀರ್ತುಟಿ. ನಾಳೆನೇ ನಾನು ಸತ್ತೋಗ್ತೀನಿ, ಎಲ್ಲಾರು ಬನ್ನಿ ನನ್ನ ಏನ ನೋಡಕ್ಕೆ. ಸಾರಿ ಗೈಸ್. ಓಕೆ, 9th question. If you had to describe me in 3 words, what would they be? 3 words? 3 words or 3 words? 3 words ಅಲ್ಲಿ ಬ್ಯೂಟಿಫುಲ್ ಆತರ. ನೀವ್ ಹೇಳ್ಬೇಡ. 3 words ಅಲ್ಲಿ ನಾನು ಆತರ ಒಂದು 3 words. ಹೌದು. Angry bird. Okay. Sleeping bird. ಇಲ್ಲ ಸ್ಲೀಪಿಂಗ್ ಬ್ಯೂಟಿ. ಬ್ಯೂಟಿ. ಓಕೆ, ನಾ ಹೆಂಡದೆ ಎಲ್ಲ ಹೇಳ್ಬೇಕು, ನೀವೇ ಹೇಳ್ಬೇಕು. ಸರಿ, ನಾನೇನು ಹೇಳಲ್ಲ, ಹೇಳಿ. ಆಂಗ್ರಿ ಬರ್ಡ್, ಇನ್ನಸೆಂಟ್. ಇನ್ನೋಸೆಂಟ? ನಾನು ಇನ್ನಸೆಂಟ್. ಇನ್ನೋಸೆಂಟ? ಥ್ಯಾಂಕ್ ಯು, ನನಗೆ ಗೊತ್ತಿದ್ದಿಲ್ಲ. ನೆಕ್ಸ್ಟ್ ಸಾಫ್ಟ್ ಹಾರ್ಟ್. ಸಾಫ್ಟ್ ಹಾರ್ಟ್? ಊರಿಗೆ ಮುಂಚೆ ಸ್ಟೋನ್ ಹಾರ್ಟ್ ಅಂತ ಹೇಳ್ತೀರಾ? ಕೋಪದಲ್ಲಿ ಆ ತರ ಎಲ್ಲ ನಾ ಮಾತಾಡು.
ಗೈಸ್ ಕೋಪದಲ್ಲಿ ಇರಾಗ ನಿನಗೆ ಕಲ್ ಮನ್ಸು ನೀನ್ ಸರಿ ಇಲ್ಲ ಹೋಗಿ ಅಂತೆಲ್ಲ ಹೇಳ್ತಾರೆ. ಸೊ ಸ್ಟಾರ್ಟ್. ಥ್ಯಾಂಕ್ ಯು ದೇವಟ. ಅದು ಸುಮ್ನೆ ಹೇಳಿದ್ದು ಸ್ಟೋನ್ ಆರ್ಟ್ ಅಂತ. ಹೌದು. ಅವರಾಯ್ತಾ? ಲಾಸ್ಟ್ ಕ್ವೆಶ್ಚನ್. ಓಕೆ. ಓಕೆನಾ? ಇಫ್ ಯು ಕುಡ್ ಸ್ವಾಪ್ ಮೀ ಫಾರ್ ಅ ಸೆಲೆಬ್ರಿಟಿ ವೈಫ್ ಫಾರ್ ಒನ್ ಡೇ, who it is? This is very bad question. So I should swap to another girl to your body, another celebrity to your body. What baby? If you swap, ಯಾರ್ ಸೆಲೆಬ್ರಿಟಿನ ಸ್ವಾಪ್ ಮಾಡ್ತೀರಾ ಅಂತ, ಅವ್ರ ಜೊತೆ ಒಂದಿನ ಎಂತಿಯಾಗಿ she has to be your wife. ಯಾರನ್ನ? ತಮ್ಮನ ಅಂತ ಹೇಳ್ಬೇಡಿ. ಸೋಯಾ ಸಾಸ್ ಬೇಕಾ? ಡಿಫಿಕಲ್ಟ್ ಕ್ವೆಶ್ಚನ್. ಸೆಲೆಬ್ರಿಟಿ ನಿಜವಾಗ್ಲೂ ಒಂದು ಮನ್ಸು ಇವಾಗ ಗೊತ್ತಾಗತ್ತೆ. ದಿಸ್ ಇಸ್ ಬ್ಯಾಡ್ ಕ್ವೆಶ್ಚನ್. ಸೋಯಾ ಸಾಸ್ ನಾನು ಆ ಥರನೇ ತಿಂಗೇ ಮಾಡಲ್ಲ, ಆ ಥರ ಎಲ್ಲ ಯೋಚನೆ ಮಾಡಿಲ್ವಾ? ಅದು ತುಂಬಾ ತಪ್ಪು. ಸೋಯಾ ಸಾಸ್ ಬೇಡ, ಅದು ಬಾಡಿ ಒಳ್ಳೇದಲ್ಲ. ಅದಕ್ಕೆ ಆನ್ಸರ್ ಹೇಳ್ತೀನಿ. ಬೇರೆ ಏನಾದ್ರು ಬೇಕಾ? ಇಲ್ಲ, ಆನ್ಸರ್ ಹೇಳ್ತೀನಿ. ಹೇಳಿ. ಇರಿ, ತಮಿಳ್, ಕನ್ನಡ, ಎನಿಥಿಂಗ್. ಶಿ ಹ್ಯಾಸ್ ಟು ಬಿ ಅ ಸೆಲೆಬ್ರಿಟಿ ಅಷ್ಟೇ. ಕನ್ನಡ ಸೆಲೆಬ್ರಿಟಿ ಹೇಳ್ತೀನಿ. ರುಕ್ಮಿಣಿ ತಾಂಡಾರ. ಓಕೆ, ಹ್ಯಾಪಿ. ಯಾಕ್ ಗೊತ್ತಾ? ಆ ಹುಡುಗಿ ನಿಂತರನೆ ಸಮ್ ಟೈಮ್ ಐ ಫೀಲ್. ರುಕ್ಮಿಣಿ ವಸಂತ್ ಅವ್ರು ಎಲ್ಲಿ? ಕೀರ್ತನ ರಾಜೇಶ್ವರಿ ಎಲ್ಲಿ? So anyways, I enjoyed asking all this question to you. I enjoyed answering all the answers. ನೀವ್ ಎಂಜಾಯ್ ಮಾಡಿದ್ರ ಇದೆಲ್ಲ ಕೇಳಿಸ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇನ್ಮೇಲೆಯಿಂದ ನಾನು ದಿನ ಬ್ಲಾಗ್ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಶುರು ಮಾಡಿದೀನಿ. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಸ್ಬೆಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೇಕಾ ಬೇಡ ನೀವು ಹೇಳಿ. ನನ್ನ ಹಸ್ಬೆಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರ್ಬೇಕಾ ಇಲ್ಲ ಇರಬಾರ್ದ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ see you in next vlog, that is tomorrow. Bye.